ಹಲೋ ಸ್ಟೂಡೆಂಟ್ಸ್, ದಿಸ್ ಇಸ್ ದಾಶಿ ಹುದ್ದಾರ್. ಆ್ಯಕ್ಚುಲಿ ನೀವು ಏನಂಥೇಳಿ ವಿಚಾರ ಮಾಡ್ತಿರ್ಬೋದು, ಇದು ಟುಡೇ ನ್ಯೂಸ್ ಪೇಪರಲ್ಲಿ ಬಂದಂತಹ ಒಂದು ಬೆಸ್ಟ್ ಆರ್ಟಿಕಲ್ ರಿಲೇಟೆಡ್ ಟು ಯುವರ್ ಬಾಂಡ್. ನಿಮ್ದು ಏನು ಸೆಕೆಂಡ್ ಮಾಡಲ್ ಏನು ಸ್ಟಡಿ ಮಾಡತ್ತೀರಿ ನೋಡಿರಿ, ಎಸ್ಪೆಷಲಿ ಫ್ರಮ್ ಬಿಕಾಮ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಏನು ಸೆಕೆಂಡ್ ಮಾಡಲ್ ಮಾಡತ್ತಿರಲ್ರಿ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟಿ, ಅದಕ್ಕೆ ರಿಲೇಟೆಡ್ ಅಂತಹ ಒಂದು ಬೆಸ್ಟ್ ಆರ್ಟಿಕಲ್ ಟುಡೇ. ವಿಲ್ ಡಿಸ್ಕಸ್ ಎವ್ರಿಥಿಂಗ್ ಇನ್ ದಿಸ್ ಕ್ಲಾಸ್. ಓಕೆ, ಸಿ ಇಯರ್ ಬಾಂಡ್ ಮಾರುಕಟ್ಟೆ ಮುಕ್ತ ಏನಿದು? ವಿಲ್ ಸಿ ಫಸ್ಟ್ ಪ್ಯಾರಾ ಫಸ್ಟ್. ಸರ್ಕಾರಿ ಬಾಂಡ್ ಮಾರುಕಟ್ಟೆಯಲ್ಲಿ ಸಣ್ಣ ಹೂಡಿಕೆದಾರರು ಪಾಲ್ಗೊಳ್ಳಲು ಮತ್ತೆ ಅವಕಾಶ ನೀಡುವ ಮೂಲಕ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಹತ್ವದ ನಿರ್ಧಾರ ಕೈಗೊಂಡಿದೆ. ರಿಟೇಲ್ ಡೈರೆಕ್ಟ್ ಎಂಬ ಆನ್ಲೈನ್ ಪೋರ್ಟಲ್ ಮೂಲಕ ಸಣ್ಣ ಹೂಡಿಕೆದಾರರು ಸರ್ಕಾರಿ ಬಾಂಡ್ಗಳನ್ನು ಖರೀದಿಸಬಹುದಾಗಿದೆ. ಸೊ ಏನು ಹೇಳ್ತದ್ರಿ ಇದು? ಈವನ್ ಸ್ಮಾಲ್ ಇನ್ವೆಸ್ಟರ್ಸ್ ಕ್ಯಾನ್ ಆಲ್ಸೋ ಪರ್ಚೇಸ್ ಗೌರ್ಮೆಂಟ್ ಬಾಂಡ್ಸ್ ಥ್ರೂ ಆನ್ಲೈನ್ ಪೋರ್ಟಲ್ ಮುಖಾಂತರ, ಎಸ್ಪೆಷಲಿ ರಿಟೇಲ್ ಡೈರೆಕ್ಟ್ ಎಂಬ ಆನ್ಲೈನ್ ಪೋರ್ಟಲ್ ಮೂಲಕ ದೇ ಕ್ಯಾನ್ ಪರ್ಚೇಸ್ ದಿ ಗೌರ್ಮೆಂಟ್ ಸೆಕ್ಯೂರಿಟೀಸ್, ದಟ್ ಈಸ್ ಕಾಲ್ಡ್ ಬಾಂಡ್. ಸೆಕೆಂಡ್ ಪ್ಯಾರಾ ನೋಡೋಣ. ಈಗ ದೀರ್ಘಾವಧಿ ಮೆಚುರಿಟಿಯ ಗೌರ್ಮೆಂಟ್ ಸೆಕ್ಯೂರಿಟೀಸ್ SDL ಸ್ಟೇಟ್ ಡೆವಲಪ್ಮೆಂಟ್ ಲೋನ್ ಹಾಗೂ ಅಲ್ಪಾವಧಿಯ ಟ್ರೆಜರಿ ಬಿಲ್ಸ್ಗಳ ಹರಾಜು ಪ್ರಕ್ರಿಯೆಯಲ್ಲಿ ಸಣ್ಣ ಹೂಡಿಕೆದಾರರು ಪಾಲ್ಗೊಳ್ಳಬಹುದಾಗಿದೆ. ಸಣ್ಣ ಹೂಡಿಕೆದಾರರಿಗೆ ರಿಸರ್ವ್ ಬ್ಯಾಂಕ್ 2001ರಿಂದಲೇ ಈ ಕುರಿತು ಅವಕಾಶ ಕಲ್ಪಿಸಿದ್ದರೂ ವಹಿವಾಟಿನ ದೃಷ್ಟಿಯಿಂದ ಮಹಾ ದೊಡ್ಡ ಬೆಳವಣಿಗೆಯೇನೂ ಆಗಲಿಲ್ಲ. ಇದು ತೀರಾ ಒಂದು ಗಮನಾರ್ಹ ಅಥವಾ ಏನು ಪರಿಣಾಮ ಬೀರಲಿಲ್ಲ. ಇದುವರೆಗೆ ಬ್ಯಾಂಕುಗಳು, ಹಣಕಾಸು ಸಂಸ್ಥೆಗಳಂತಹ ಸಾಂಸ್ಥಿಕ ಹೂಡಿಕೆದಾರರ ಅಖಾಡವಾಗಿದ್ದ ಸರ್ಕಾರಿ ಬಾಂಡ್ ಮಾರುಕಟ್ಟೆಯಲ್ಲಿ ಈಗ ಮತ್ತೆ ಸಣ್ಣ ಹೂಡಿಕೆದಾರರ ಕಲರವ ಕಂಡುಬರಲಿದೆ. ಅಮೆರಿಕ, ಬ್ರೆಜಿಲ್ ನಂತರ ಈ ರೀತಿಯ ಸುಧಾರಣಾ ಜಾರಿಗೆ ತಂದ ಮೂರನೇ ದೇಶವಾಗಿ ಭಾರತ ಹೊರಹೊಮ್ಮಿದೆ. ಸೊ ಮೇನ್ ಇಂಟೆನ್ಷನ್, ದ ಮೇನ್ ಆಬ್ಜೆಕ್ಟಿವ್ ಆಫ್ ಟುಡೇ ಆರ್ಟಿಕಲ್ ಈಸ್ ಟು, ಈಗ ಸದ್ಯದ ಗುರಿ ಏನೆಂದರೆ ಭಾರತ ಸರ್ಕಾರದ ಬಾಂಡ್ಗಳ ಮೇಲೆ FPI ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಹೂಡಿಕೆ ಪ್ರಮಾಣವನ್ನು ಹೆಚ್ಚಿಸಲು ಕ್ರಮ ಕೈಗೊಳ್ಳುವುದು. ಮೊದಲನೆಯದಾಗಿ ತೆರಿಗೆ ನೀತಿ ಸರಳವಾಗಿ ಹೂಡಿಕೆಯನ್ನು ಉತ್ತೇಜಿಸುವುದು. ಮುಖ್ಯವಾಗಿ ಬಾಂಡ್ ಮಾರುಕಟ್ಟೆ ವಹಿವಾಟು ಪಾರದರ್ಶಕವಾಗಿದ್ದು ಇಟ್ ಈಸ್ ಮೋರ್ ಟ್ರಾನ್ಸ್ಪರೆನ್ಸಿ, ಅಧಿಕ ರಿಟರ್ನ್ ದೊರೆಯುವಂತೆ ಮಾಡಬೇಕು. ಇವಿಷ್ಟು ಕೇಂದ್ರ ಸರ್ಕಾರದ ಜವಾಬ್ದಾರಿ ಆಗಿದ್ರಿ. ಇನ್ನು ರಿಸರ್ವ್ ಬ್ಯಾಂಕ್ ರೂಪಾಯಿ ಮೌಲ್ಯದಲ್ಲಿ ಆಗುತ್ತಿರುವ ಅನಾವಶ್ಯಕ ಹೊಯ್ದಾಟ ತಪ್ಪಿಸಲು ಕ್ರಮ ಕೈಗೊಳ್ಳಬೇಕು. ಸೊ ನಮ್ಮ ರೂಪಾಯಿ ಮೌಲ್ಯ ಏನು ಫ್ಲಕ್ಚುಯೇಷನ್ ಆಗತ್ತದಲ್ಲ, ಅದನ್ನ ಕಂಟ್ರೋಲ್ ತರಬೇಕಂತ ಹೇಳ್ತಾರೆ ಇವರು. ಏಕೆಂದರೆ ರೂಪಾಯಿ ಮೌಲ್ಯ ಕುಸಿತ ತೀರಾ ಮುಂದುವರಿದ್ದೇ ಆದರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಗಳ ಹೂಡಿಕೆಗೆ ಬರುವ ರಿಟರ್ನ್ಸ್ ಕಡಿಮೆಯಾಗುವ ಸಂಭವ ಇರುತ್ತದೆ. ಆಗ ಹೂಡಿಕೆ ಗಣನೀಯವಾಗಿ ಕಡಿಮೆಯಾಗುವುದೆಂದು ಬಾಂಡ್ ಮಾರುಕಟ್ಟೆ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಸೊ ದಿಸ್ ಪ್ಯಾರಾ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್. ಸರ್ಕಾರಿ ಬಾಂಡ್ಗಳ ಮೇಲಿನ ಹೂಡಿಕೆಗೆ ಸಣ್ಣ ಹೂಡಿಕೆದಾರರಿಗೆ ಅವಕಾಶ ಕಲ್ಪಿಸಿರುವುದೇನೋ ನಿಜ, ಆದರೆ ಹೂಡಿಕೆಯ ಪ್ರಮಾಣ ಹೆಚ್ಚಾಗುವಂತೆ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿರುವುದು ಇಂದಿನ ಅಗತ್ಯ. ಸಾಮಾನ್ಯವಾಗಿ ಸರ್ಕಾರಿ ಬಾಂಡ್ಗಳ ಮೇಲಿನ ಹೂಡಿಕೆಯಿಂದ ಬರುವ ಲಾಭದ ಮೇಲೆ ಹಣದುಬ್ಬರ, ಇನ್ಫ್ಲೇಷನ್, ಸರ್ಕಾರ ಮಾಡುವ ಸಾಲ, ಗೌರ್ಮೆಂಟ್ ಲೋನ್, ಲಿಕ್ವಿಡಿಟಿ, ಅಂತಾರಾಷ್ಟ್ರೀಯ ಬಾಂಡ್ ಮಾರುಕಟ್ಟೆಯಲ್ಲಿನ ಹೊಯ್ದಾಟ, ಮಾರ್ಕೆಟ್ ಫ್ಲಕ್ಚುಯೇಷನ್ ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್, ಸೊ ಪ್ರೈಸ್ ಫ್ಲಕ್ಚುಯೇಷನ್ ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್, ಕಚ್ಚಾ ತೈಲ ಬೆಲೆ ಮುಂತಾದ ವಿದ್ಯಮಾನಗಳ ಮೇಲೆ ಪರಿಣಾಮ ಬೀರುತ್ತವೆ. ಏನು ಹೇಳ್ತದೆ ನೋಡ್ರಿ, ಇದು ಒಂದು ಬಾಂಡ್ ರಿಟರ್ನ್ ಮೇಲೆ ಯಾವ್ಯಾವ ಇಂಪ್ಯಾಕ್ಟ್ ಬೀರ್ತಾವ, ಏನು ಇಂಪ್ಯಾಕ್ಟ್ ಬೀರ್ತಾವ್ರಿ? ಸರ್ಕಾರಿ ಬಾಂಡ್ಗಳ ಮೇಲೆ ಇನ್ಫ್ಲೇಷನ್ ಆಗಿರ್ಬೋದು, ಸರ್ಕಾರ ಮಾಡುವ ಲೋನ್ ಆಗಿರ್ಬೋದು, ಲಿಕ್ವಿಡಿಟಿ ಆಗಿರ್ಬೋದು, ಆಮೇಲೆ ಫ್ಲಕ್ಚುಯೇಷನ್ ಇನ್ ಇಂಟರ್ನ್ಯಾಷನಲ್ ಬಾಂಡ್ ಮಾರ್ಕೆಟ್, ಅಂತಾರಾಷ್ಟ್ರೀಯ ಬಾಂಡ್ ಮಾರುಕಟ್ಟೆಯಲ್ಲಿ ಹೊಯ್ದಾಟ ಮತ್ತು ಪ್ರೈಸ್ ಫ್ಲಕ್ಚುಯೇಷನ್ ಇನ್ ಕಚ್ಚಾ ತೈಲ ಅಂತ ಹೇಳ್ತೀವಿ, ಪೆಟ್ರೋಲ್ ಆ್ಯಂಡ್ ಡೀಸೆಲ್. ಸರ್ಕಾರಿ ಬಾಂಡ್ಗಳ ಮೇಲಿನ ಹೂಡಿಕೆ ಒಂದು ರೀತಿಯಲ್ಲಿ ಸುರಕ್ಷಿತ, ನಿಜ. ಯು ನೋ ದ್ಯಾಟ್ ಇಫ್ ಇನ್ವೆಸ್ಟ್ ಇನ್ ಗೌರ್ಮೆಂಟ್ ಬಾಂಡ್ ವಿಲ್ ಗೆಟ್ ಫಿಕ್ಸ್ ರಿಟರ್ನ್ ಅಂತೇಳಿ ಪ್ರಿವಿಯಸ್ ಕ್ಲಾಸ್ ನೋಡಿದ್ದೀರಿ. ಬಟ್ ಏನು ಹೇಳ್ತಾರೆ ನೋಡ್ರಿ ಇವರು, ಆದರೆ ಇವುಗಳ ಮೇಲಿನ ಹೂಡಿಕೆಯಿಂದ ಬರುವ ತೆರಿಗೆ ನಂತರದ ರಿಟರ್ನ್ಸ್, ಏನು ಆಫ್ಟರ್ ಟ್ಯಾಕ್ಸ್ ಏನು ನಿಮ್ಗೆ ರಿಟರ್ನ್ಸ್ ಬರುತ್ತಲ್ಲ, ಇತರೆ ಸಣ್ಣ ಉಳಿತಾಯ ಯೋಜನೆಗಳಿಂದ ಬರುವ ಆದಾಯಕ್ಕಿಂತ ಕಡಿಮೆ ಇರುತ್ತದೆ. ನೋಡಿರಿ, ತೆರಿಗೆ ಆಫ್ಟರ್ ಟ್ಯಾಕ್ಸ್ ನೀವೇನು ಬೇರೆ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದಕ್ಕಿಂತ ಕಡಿಮೆ ಬರ್ತದೆ ಅಂತ ಹೇಳ್ತಾರೆ ಇವರು. ಇವುಗಳ ಮೇಲಿನ ಹೂಡಿಕೆಯಿಂದ ಬರುವ ತೆರಿಗೆ ನಂತರ ರಿಟರ್ನ್ಸ್ ಮತ್ತು ಇತರೆ ಸಣ್ಣ ಉಳಿತಾಯ ಯೋಜನೆಗಳಿಂದ ಬರುವ ಆದಾಯಕ್ಕಿಂತ ಕಡಿಮೆ ಇರುತ್ತದೆ.
ಬಿಕಾಸ್ ಯು ಹ್ಯಾವ್ ಟು ಪೇ ಟ್ಯಾಕ್ಸ್ ಪೇ ಮಾಡಿದ ನಂತರ ನಮಗೇನು ರಿಟರ್ನ್ ಬರುತ್ತಲ್ಲ, ಆ ರಿಟರ್ನು ಇದಕ್ಕಿಂತ ಏನು ಕಡಿಮೆ ಹೂಡಿಕೆ ಏನವಲ್ರಿ ಅವಕ್ಕಿಂತ ರಿಟರ್ನ್ ಕಡಿಮೆ ಇರಂತ ಹೇಳ್ತಾರೆ ಇವರು. ಸರ್ಕಾರದ ಟ್ಯಾಕ್ಸ್ ಫ್ರೀ ಬಾಂಡ್ ಮೇಲೆ ಕಡಿತ ಮುಂತಾದ ಪ್ರೋತ್ಸಾಹದ ಕ್ರಮಗಳನ್ನು ಕೈಗೊಂಡರೆ ಬಾಂಡ್ ಮಾರುಕಟ್ಟೆಗೆ ಅಧಿಕ ಪ್ರಮಾಣ ಸಣ್ಣ ಹೂಡಿಕೆದಾರನ್ನು ಆಕರ್ಷಿಸಲು ಅನುಕೂಲವಾಗುತ್ತದೆ. ಸೊ ಏನು ಹೇಳ್ತಾರೆ ಅವರು, ಟ್ಯಾಕ್ಸ್ ಫ್ರೀ ಬಾಂಡನ್ನು ಇಂಟ್ರಡ್ಯೂಸ್ ಮಾಡಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಫೋಕಸ್ ಆನ್ ಸ್ಮಾಲ್ ಇನ್ವೆಸ್ಟರ್ಸ್. ಉತ್ತೇಜನ ಅವರು ಮೋಟಿವೇಟ್ ಆಗಿ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಹೇಳ್ತಾರೆ ಟ್ಯಾಕ್ಸ್ ಫ್ರೀ ಬಾಂಡ್ ಇದ್ದರೆ. ಸೊ ತಾಳ್ಮೆ ಅಗತ್ಯ ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರ, ಸಣ್ಣ ಹೂಡಿಕೆದಾರರು ಪ್ರಾಥಮಿಕ ಮಾರುಕಟ್ಟೆಯಲ್ಲಿನ ಸರ್ಕಾರಿ ಬಾಂಡ್ಗಳ ಮೇಲೆ ಸುಲಭವಾಗಿ ಹೂಡಿಕೆ ಮಾಡಬಹುದು. ಆದರೆ ಮೆಚುರಿಟಿ ಅವಧಿಗೂ ಮುಂಚೆ ಇವುಗಳನ್ನು ಸೆಕೆಂಡರಿ ಮಾರುಕಟ್ಟೆಯಲ್ಲಿ ಮಾರುವುದು ಕಷ್ಟವಾಗುತ್ತದೆ. ದೇರ್ ಆರ್ 2 ಟೈಪ್ಸ್ ಆಫ್ ಮಾರ್ಕೆಟ್. ಫಸ್ಟ್ ಮಾಡಲಲ್ಲಿ ನೋಡ್ಕೊಂಡು ಬಂದಿರಿ ಫಸ್ಟ್ ಯೂನಿಟಲ್ಲಿ, ಪ್ರೈಮರಿ ಮಾರ್ಕೆಟ್ ಆ್ಯಸ್ ವೆಲ್ ಆಸ್ ಸೆಕೆಂಡರಿ ಮಾರ್ಕೆಟ್. ಸೊ ಬಟ್ ಸೆಕೆಂಡರಿ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಕಷ್ಟ ಆಗುತ್ತದೆ ಅಂತ ಹೇಳ್ತಾರೆ ಇವರು. ಏಕೆಂದರೆ ಒಮ್ಮೊಮ್ಮೆ ಪ್ರಚಲಿತ ಮಾರುಕಟ್ಟೆ ಬಡ್ಡಿ ದರವು ಡೇಟೆಡ್ ಸೆಕ್ಯೂರಿಟಿಗಳ ಕೂಪನ್ ದರಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಆಗುತ್ತದೆ. ದರ್ ಈಸ್ ಮೋರ್ ಫ್ಲಕ್ಚುಯೇಷನ್ ಅಂತ ಹೇಳ್ತಾರೆ. ಹೂಡಿಕೆದಾರರು ಮೆಚುರಿಟಿ ಅವಧಿಗೂ ಮುನ್ನ ಮಾರಿದರೆ ಸಮರ್ಪಕವಾದ ಬಡ್ಡಿ ಆದಾಯ ದೊರೆಯದೆ ನಷ್ಟ ಅನುಭವಿಸುವ ಸಾಧ್ಯತೆ ಇರುತ್ತದೆ. ಇಲ್ಲಿ ಆಪ್ಷನ್ಸ್ ಅಂತ ಹೇಳಿ ಬರುತ್ತಾರೆ, ಕಾಲೇಬಲ್, ಪುಟೇಬಲ್. ನೆಕ್ಸ್ಟ್ ಒಳಗೆ ನೋಡ್ತೀರಿ, ಆ ಹೂಡಿಕೆಯ ಅವಧಿ ಮುಂಚೆ ನೀವು ಮಾರಿ ಅಂದರೆ ಒಂದು ಮೆಚುರಿಟಿ ಕೊಟ್ಟಿರ್ತಾನಲ್ಲ, ಮೆಚುರಿಟಿ ಡೇಟ್ ಒಳಗೆ ನೀವು ಮಾರಿ ಅಂದ್ರೆ ಲಾಭನೂ ಆಗ್ಬೋದು ಅಥವಾ ನಷ್ಟನೂ ಆಗ್ಬೋದು ಅಂತ ಹೇಳಿ ಹೇಳ್ತಾರೆ ಅವರು. ಹೀಗಾಗಿ ಸಣ್ಣ ಹೂಡಿಕೆದಾರರು ಮೆಚುರಿಟಿ ಅವಧಿಯವರೆಗೆ ತಾಳ್ಮೆಯಿಂದ ಕಾಯಬೇಕೆಂದು ಹೂಡಿಕೆ ತಜ್ಞರು ಸಲಹೆ ನೀಡುತ್ತಾರೆ. ನೀವೊಂದು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ರಿ ಅಂದರೆ ಬಾಂಡ್ ಮಾರ್ಕೆಟಲ್ಲಿ ಆ ಮೆಚುರಿಟಿ ಅವಧಿ ಮುಗಿಯುವ ಮಟ್ಟ ನೀವು ತಾಳ್ಮೆಯಿಂದ ಸಹಕರಿಸಬೇಕು. ದೆನ್ ಓನ್ಲಿ ವಿಲ್ ಗೆಟ್ ಗುಡ್ ರಿಟರ್ನ್ ಅಂತವರು ತಜ್ಞರು ಹೇಳ್ತಾರೆ. ಮತ್ತೊಂದು ಮಹತ್ವದ ಬೆಳವಣಿಗೆಯೊಂದರಲ್ಲಿ ರಿಸರ್ವ್ ಬ್ಯಾಂಕ್ ಇತ್ತೀಚಿನ ತನ್ನ ಹಣಕಾಸು ನೀತಿ ಪ್ರಕಟಿಸುವ ಸಂದರ್ಭದಲ್ಲಿ 1,00,000 ಕೋಟಿ ರೂ ಮೌಲ್ಯದ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಖರೀದಿಸಲು ಮುಂದಾಗಿದೆ. ದಟ್ ಈಸ್ ಕಾಲ್ಡ್ GSAP ಅಂತ ಹೇಳ್ತಿದೆ, ಗೌರ್ಮೆಂಟ್ ಸೆಕ್ಯೂರಿಟೀಸ್. ಇದರಿಂದಾಗಿ ಸೆಕೆಂಡರಿ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರಿಗೆ ಲಿಕ್ವಿಡಿಟಿ ಭದ್ರತೆ ಕಲ್ಪಿಸಲು ಅನುಕೂಲವಾಗುವಂತೆ ಹೇಳಲಾಗಿದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇ ಆರ್ಟಿಕಲ್. ಸೊ ಎಲ್ಲರೂ ಸ್ವಲ್ಪ ನ್ಯೂಸ್ ಪೇಪರಲ್ಲಿ ಕಾನ್ಸಂಟ್ರೇಷನ್ ಮಾಡುತ್ತಾ ಬರೀ ಡೈಲಿ ಇಂಥವು ಭಾಳ ಬಂದಿರ್ತಾವ್ರಿ ಆರ್ಟಿಕಲ್ ರಿಲೇಟೆಡ್ ಟು ಯುವರ್ ಸಬ್ಜೆಕ್ಟ್ಸ್ ಓನ್ಲಿ. ಎಸ್ಪೆಷಲಿ ಫೈನಾನ್ಸ್ ಸ್ಟೂಡೆಂಟ್ಸ್, ಎಸ್ಪೆಷಲಿ ಫ್ರಮ್ BCom ಸ್ಟೂಡೆಂಟ್ಸ್ ಭಾಳ ಹೆಲ್ಪ್ ಆಗ್ತಾವೆ. ಸೊ ಜಸ್ಟ್ ಕಾನ್ಸಂಟ್ರೇಟ್ ಆನ್ ದಿಸ್ ಟೈಪ್ ಆಫ್ bonds, this type of newspapers. If you want to enhance your knowledge relating to bonds and security market, you have to concentrate on newspaper first. Then only you will enhance your knowledge. Okay, that's of the day. Thank you.